ಹಾಯ್ ಗೈಸ್, ಈ ಒಂದು ಕ್ಲಾಸಲ್ಲಿ ನಾನು 9th ಸ್ಟ್ಯಾಂಡರ್ಡ್ ಸೋಷಿಯಲ್ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಆ ಲೆಸನನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಟೆಕ್ಸ್ಟ್ ಬುಕ್ನ ಒಂದು ಸರಿ ನೋಡೋಣ, ಸ್ಲೈಡ್ಸ್ ಎಲ್ಲ ನೋಡೋದಕ್ಕೂ ಮೊದಲು. ನೋಡಿ, ಎಕನಾಮಿಕ್ಸ್ ಚಾಪ್ಟರ್ 1 ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಆಬ್ಜೆಕ್ಟಿವ್ಸ್. ಇನ್ ದಿಸ್ ಚಾಪ್ಟರ್ ಯು ಲರ್ನ್ ದಿ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ರಿಸೋರ್ಸಸ್. ರಿಸೋರ್ಸಸ್ ಅಂದರೆ ಏನು, ಅದರ ಮೀನಿಂಗ್ ಏನು, ಅರ್ಥ ಏನು, ಮತ್ತು ಟೈಪ್ಸ್ ಆಫ್ ರಿಸೋರ್ಸಸ್ ಎಷ್ಟಿದೆ ಅದ್ರ ಬಗ್ಗೆ ನೋಡ್ತೀರಾ. ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್, ಅದ್ರ ಇದು ಟರ್ಮ್ ನೆನ್ಪಿಟ್ಕೊಳ್ಳಿ, ಅದು ಎಕ್ಸ್ಪ್ಲನೇಷನ್ ಆಮೇಲೆ ಬರುತ್ತೆ ಅದ್ರ ಬಗ್ಗೆ. ದಿ ನೀಡ್ ಫಾರ್ ಕನ್ಸರ್ವೇಷನ್ ಆಫ್ ರಿಸೋರ್ಸಸ್, ಈ ರಿಸೋರ್ಸಸ್ ಅನ್ನೋದೇನಿದೆ ಇದನ್ನು ಕನ್ಸರ್ವ್ ಮಾಡೋದು, ಕಾಪಾಡೋದು ಯಾವ ರೀತಿ ಅದ್ರ ಬಗ್ಗೆ. ಆ್ಯಂಡ್ ವೇಸ್ ಟು ರೆಡ್ಯೂಸ್ ಅವರ್ ಎಕಲಾಜಿಕಲ್ ಫುಟ್ ಪ್ರಿಂಟ್. ಈ ವೇಸ್ ಟು ರೆಡ್ಯೂಸ್ ಅವರ್ ಎಕಲಾಜಿಕಲ್ ಫುಟ್ ಪ್ರಿಂಟ್ ಏನಿದೆ ಅದು ಅಕಾಡೆಮಿಕ್ ಇಯರ್ 2021 ರಿಮೂವ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಈ ಲೆಸನಲ್ಲಿ ನೋಡೋಲ್ಲ. ಮೊದಲು 3 ಪಾಯಿಂಟ್ಸ್ ಏನಿದೆ ಅದ್ರ ಬಗ್ಗೆ ಮಾತ್ರ ನೋಡೋಣ. ಒಂದು ಸ್ಲೈಡ್ಸ್ ಪ್ರಿಪೇರ್ ಮಾಡಿದ್ದೀನಿ. ಈ ಸ್ಲೈಡ್ಸಲ್ಲಿ ಒಂದೊಂದೇ ಸ್ಲೈಡ್ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ನಿಮ್ಗೆ ಗೊತ್ತು ಚಾಪ್ಟರ್ ಹೆಸರೆಲ್ಲ. ನೆಕ್ಸ್ಟ್ ಬಂದು ಥಿಂಗ್ಸ್ ವಿಲ್ ಲರ್ನ್, ಏನೇನು ಕಲಿತೀವಿ. ಇಂಟ್ರೊಡಕ್ಷನ್, ಮೀನಿಂಗ್ ಆ್ಯಂಡ್ ಟೈಪ್ಸ್, ಇದು ಆಲ್ರೆಡಿ ನಾನು ಹೇಳಿದ್ದೀನಿ. ಇಂಟ್ರೊಡಕ್ಷನ್ ನೋಡೋಣ. ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಸುಮಾರಿದೆ. ನಾನು ಇದನ್ನೊಂದು ಸ್ವಲ್ಪ ಶಾರ್ಟ್ ಫಾರ್ಮಲ್ಲಿ ಮಾಡಿದ್ದೀನಿ, ನಿಮ್ಗೆ ಅರ್ಥ ಆಗಲಿ, ಈಸಿಯಾಗಿ ಅರ್ಥ ಆಗಲಿ ಅಂತ. ನೋಡಿ, ಏನೇನಿದೆ ಇದನ್ನು ಜಸ್ಟ್ ಎಕ್ಸ್ಪ್ಲನೇಷನ್ ಪಾರ್ಟ್ ಮಾತ್ರ ತೊಗೊಂಡು ನಾನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಲೈಡ್ಸಲ್ಲಿ. ನೋಡಿ, ಇಂಟ್ರೊಡಕ್ಷನ್. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ನೋಡಿ, ಮನುಷ್ಯನಿಗೆ ಬೇಕು ಅಂತ ಇರುತ್ತೆ. ಅಂದರೆ ಈಗ ಏನೋ ಒಂದು ತೊಗೊಳ್ಬೇಕು ಅಂತ ಆಸೆ ಇರುತ್ತೆ. ಒಂದು ಮೊಬೈಲ್ ಆಸೆ ಇರುತ್ತೆ, ಇಲ್ಲ ಒಂದು ಪೆನ್ ಆಸೆ ಇರುತ್ತೆ, ಇನ್ನೊಂದು ಬುಕ್ ಆಸೆ ಇರುತ್ತೆ. ಈ ಥರ ನಮಗೆ ಎಷ್ಟೊಂದು ಆಸೆಗಳಿರುತ್ತೆ. ಒಂದು ಆಸೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಪೆನ್ ತೊಗೊಳ್ಬೇಕು ಅಂತ ಆಸೆ ಇತ್ತು ಅಂದ್ಕೊಳ್ಳಿ. ಪೆನ್ ತೊಗೊಂಡ್ರಿ ಅಂತ ಹೇಳಿದ್ರೆ ಒಂದಿನ ಆದಮೇಲೆ ಇನ್ನೊಂದೇನೋ ತೊಗೊಳ್ಬೇಕು, ಜಾಮಿಟ್ರಿ ಬಾಕ್ಸ್ ಅಂತ ಆಸೆ ಬರುತ್ತೆ. ಜಾಮಿಟ್ರಿ ಬಾಕ್ಸ್ ತೊಗೊಂಡ್ರಿ ಅಂದ್ಕೊಳ್ಳಿ, ನೆಕ್ಸ್ಟು ಬ್ಯಾಗ್ ತೊಗೊಳ್ಬೇಕು ಅಂತ ಆಸೆ ಬರುತ್ತೆ. ಬ್ಯಾಗ್ ತೊಗೊಂಡ್ಮೇಲೆ BMW ಕಾರ್ ತೊಗೊಳ್ಬೇಕು ಅಂತ ಆಸೆ ಬರುತ್ತೆ. ಅದನ್ನು ತೊಗೊಂಡ್ಮೇಲೆ ಚಾರ್ಟರ್ಡ್ ಫ್ಲೈಟ್ ತೊಗೊಳ್ಬೇಕು ಅಂತ ಆಸೆ ಬರುತ್ತೆ. ಈ ರೀತಿ ಅನ್ಲಿಮಿಟೆಡ್ ಆಗಿದೆ, ಅಂದರೆ ನಿಲ್ಲಲ್ಲ ಯಾವಾಗೂ ಕೂಡ. ಈಗ ಯಾವ ರೀತಿ ಮೊಬೈಲಲ್ಲಿ ನಿಮಗೆ ಅನ್ಲಿಮಿಟೆಡ್ ಪ್ಲ್ಯಾನ್ಸ್ ಬರುತ್ತೆ, ಅದೇ ರೀತಿ ವಾಂಟ್ಸ್, ನಮಗೆ ಬೇಕು ಅನ್ನೋ ಆಸೆ ಕೂಡ ಅನ್ಲಿಮಿಟೆಡ್ ಆಗಿದೆ, ಯಾವತ್ತೂ ಕಂಪ್ಲೀಟ್ ಆಗಲ್ಲ. ಆದರೆ ನೆಕ್ಸ್ಟ್ ಪಾಯಿಂಟ್ ಬಂದು ಬಟ್ ರಿಸೋರ್ಸಸ್ ಆರ್ ಲಿಮಿಟೆಡ್. ಮೊದಲನೇದಾಗಿ ರಿಸೋರ್ಸಸ್ ಅಂದರೆ ಏನು ನೋಡಿ. ರಿಸೋರ್ಸ್ ಮೀನ್ಸ್ ಇಲ್ಲಿ 4ನೇ ಪಾಯಿಂಟಲ್ಲಿದೆ, ಆಲ್ ಮೆಟೀರಿಯಲ್ಸ್ ದಟ್ ಹ್ಯೂಮನ್ಸ್ ಯೂಸ್ ಫಾರ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಪ್ಷನ್. ಅಂದರೆ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಏನೇನು ವಸ್ತುಗಳನ್ನ ಉಪಯೋಗಿಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಬರೆಯೋದಕ್ಕೆ ಪೆನ್ ಯೂಸ್ ಮಾಡ್ತೀವಿ ಅಥವಾ ಪೆನ್ಸಿಲ್ ಯೂಸ್ ಮಾಡ್ತೀವಿ, ಅದು ಒಂದು ರಿಸೋರ್ಸ್. ಅಥವಾ ನಮ್ಮ ಹೆಲ್ತ್ ಚೆನ್ನಾಗಿರೋದಕ್ಕೆ ನೀರು ಕುಡಿತೀವಿ, ಊಟ ತಿಂತೀವಿ, ಇದು ಕೂಡ ರಿಸೋರ್ಸ್. ಅಕಸ್ಮಾತ್ ನೀವು ಲೆಸನ್ ಏನಾದರೂ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀರಾ, ಸರ್ವಿಸ್, ಇದು ಕೂಡ ರಿಸೋರ್ಸ್. ಅಂದರೆ ಮನುಷ್ಯನ ಯೂಸ್ಗೆ ಏನೇನಿದೆ, ಏನೇನು ಯೂಸ್ ಮಾಡ್ಕೊಳ್ತೀವಿ ನಾವು ವ್ಯಕ್ತಿಗಳು ಲೈಫಲ್ಲಿ, ಅದೆಲ್ಲ ಕೂಡ ರಿಸೋರ್ಸ್ ಆಗುತ್ತೆ. ಇಂಥ ರಿಸೋರ್ಸ್ಗಳು ಬಂದು ಲಿಮಿಟೆಡ್ ಆಗಿದೆ. ಈಗ ನಿಮ್ಗೆ ಯಾವ ರೀತಿ ಆಸೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ, ಅದೇ ರೀತಿ ರಿಸೋರ್ಸು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತಾ. ಈಗ ನಿಮ್ಮ ಹತ್ರ 100 ರೂಪಾಯಿ ಇದೆ, 100 ರೂಪಾಯಿ ಖಾಲಿ ಮಾಡಿದ್ರೆ ಮತ್ತೆ 100 ರೂಪಾಯಿ ಬರ್ತಾ ಇರುತ್ತಾ. ಅಂದರೆ ನೀವು ಕೆಲಸ ಮಾಡ್ದಂಗೆ ಅದಕ್ಕೆ ಬರ್ತಾ ಇರುತ್ತೋ ಹೊರತು ಅನ್ಲಿಮಿಟೆಡಾಗಿ ಏನು ಬರ್ತಾ ಇರಲ್ಲ. ಅದು ಲಿಮಿಟ್ ಇರುತ್ತೆ, ಎಷ್ಟು ಏನು ಕೆಲಸ ಮಾಡ್ತಾಯಿದ್ದೀರಾ, ಎಷ್ಟು ಸ್ಯಾಲ್ರಿ ಇದೆ, ಮತ್ತು ನಿಮ್ಮ ಬಿಸ್ನೆಸ್ ಏನಿದೆ ಅದ್ರ ಮೇಲೆ. ದಿಸ್ ಗಿವ್ಸ್ ಟು ರೈಸ್ ಆಫ್ ದಿ ಪ್ರಾಬ್ಲಮ್ ಆಫ್ ಸ್ಕೇರ್ಸಿಟಿ. ಇದರಿಂದ ಸ್ಕೇರ್ಸಿಟಿ ಅಂತ ಬರುತ್ತೆ. ನೋಡಿ, ಸ್ಕೇರ್ಸಿಟಿ ಅಂತ ಹೇಳಿದ್ರೆ ನಮ್ಗೆ ಸಿಗದೇ ಇರೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು 10 ಜನ ಇರ್ತೀರ, ಆದರೆ 8 ಪೆನ್ ಇರುತ್ತೆ. 10 ಜನಕ್ಕೂ ಪೆನ್ ಬೇಕು ಅಂದರೆ 2 ಪೆನ್ ಕಮ್ಮಿ ಇದೆ, ಅದು ಸ್ಕೇರ್ಸ್ ಆಗಿದೆ ಅಂತ ಅರ್ಥ. ಓಕೆ, ಈ ರೀತಿ ಸುಮಾರು. ಅಂದರೆ ಏನು, ರಿಸೋರ್ಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ, ಕಮ್ಮಿ ಇದೆ, ಆವಾಗ ಅದು ಸ್ಕೇರ್ಸಿಟಿ ಅಂತ ಕರಿತೀವಿ. ಮತ್ತು ಇದು ಹೇಳಿದೆ ರಿಸೋರ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ. ಇನ್ ಮೆನಿ ಟೈಪ್ಸ್ ಆಫ್ ರಿಸೋರ್ಸಸ್ ನ್ಯಾಚುರಲ್ ರಿಸೋರ್ಸಸ್ ಈಸ್ ಇಂಪಾರ್ಟೆಂಟ್. ನೋಡಿ, ನಾನು ಹೇಳಿದ್ನಲ್ಲ ಟೈಪ್ಸ್ ಆಫ್ ರಿಸೋರ್ಸಸ್ ಅಂತೆಲ್ಲ, ಅದಕ್ಕೆ ನೆಕ್ಸ್ಟ್ ಬರೋಣ. ಎಷ್ಟೊಂದು ಥರ ರಿಸೋರ್ಸ್ಗಳು ಬರುತ್ತೆ, ಅದರಲ್ಲಿ ನ್ಯಾಚುರಲ್ ರಿಸೋರ್ಸ್ ತುಂಬ ಇಂಪಾರ್ಟೆಂಟ್. ಏರ್ ಇರ್ಬೋದು, ವಾಟರ್ ಇರ್ಬೋದು, ಸಾಯಿಲ್, ಮಿನರಲ್ಸ್ ಎಲ್ಲ. ಮಿನರಲ್ಸ್ ಅಂದರೆ ಈಗ ಐರನ್ ಓರ್, ಕಾಪರ್ ಆ ಥರ ಓರ್ಗಳೆಲ್ಲ ಬರುತ್ತಲ್ಲ, ಅವೆಲ್ಲ ಕೂಡ ಮಿನರಲ್ಸ್ ಅಂಡರ್ ಬರುತ್ತೆ. ಏನಕ್ಕೆ, ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ನಿಮಗೆ ಒಂದು ಟೇಬಲ್ ಬೇಕು ಅಂದ್ಕೊಳ್ಳಿ. ಟೇಬಲ್ನ ವುಡ್ನ ಕಟ್ ಮಾಡ್ಕೊಂಡು ಬಂದು ಫಾರೆಸ್ಟಿಂದ ನೀವು ರೆಡಿ ಮಾಡ್ತೀರಾ. ಆದರೆ ಇವೆಲ್ಲ ಕೂಡ ನಮಗೆ ನ್ಯಾಚುರಲ್ ರಿಸೋರ್ಸಿಂದ ಡಿರೈವ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಿಮಗೇನೋ ಒಂದು ಕಬ್ಬಿಣದ್ದೇನೋ ಟೇಬಲ್ ಬೇಕು ಅಥವಾ ಕಬ್ಬಿಣದ್ದೇನಾದರೂ ಒಂದು ವಸ್ತು ಬೇಕು ಅಂದ್ಕೊಳ್ಳಿ. ಆವಾಗ ಭೂಮಿಯಲ್ಲಿರೋವಂಥ ನ್ಯಾಚುರಲ್ ರಿಸೋರ್ಸ್ ಏನಿದೆ, ಐರನ್ ಓರು, ಅದನ್ನು ತೊಗೊಂಡು ನೀವು ಅದನ್ನು ರೆಡಿ ಮಾಡ್ಕೊಳ್ತೀರ. ಅಂದರೆ ಫೈನಲಾಗಿ ನಮ್ಗೆ ರಿಸೋರ್ಸ್ ಎಲ್ಲ ಕೂಡ ಭೂಮಿಯಿಂದನೇ ಸಿಗೋವಂಥದ್ದು ಅಥವಾ ನೇಚರಿಂದ ಸಿಗೋವಂಥದ್ದು. ಅದಕ್ಕೆ ನಾವು ನ್ಯಾಚುರಲ್ ರಿಸೋರ್ಸಸ್ನ ತುಂಬ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರ ಎಕ್ಸಾಂಪಲ್ಸ್ ಕೂಡ ಇಲ್ಲಿದೆ, ನೋಡ್ಬೋದು. ವಿತೌಟ್ ದೀಸ್ ಅಂದರೆ ವಿತೌಟ್ ನ್ಯಾಚುರಲ್ ರಿಸೋರ್ಸಸ್ ವಿ ಕೆನಾಟ್ ಸರ್ವೈವ್. ಈಗ ನ್ಯಾಚುರಲ್ ರಿಸೋರ್ಸ್ ಇಲ್ಲ ಅಂದರೆ ನಾವು
ಇರೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಫುಡ್ ಇಲ್ಲ ಅಂದರೆ ಇರೋಕ್ಕಾಗುತ್ತಾ? ಮರ ಇಲ್ಲ ಅಂದರೆ, ವಾಟರ್ ಇಲ್ಲ ಅಂದರೆ, ಇದು ಯಾವುದರಲ್ಲಿ ಏನಿಲ್ಲ ಅಂದರೂ ಕೂಡ ನಾವು ಜೀವನ ಮಾಡೋಕ್ಕಾಗಲ್ಲ. ಈಗ ಈ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆನೇ ನಾವು ಎಂಟೈರ್ ಈ ಚಾಪ್ಟರ್ನ ಬೇಸ್ ಮಾಡಿರೋವಂಥದ್ದು. ನಾನ್ ನ್ಯಾಚುರಲ್ ರಿಸೋರ್ಸಸ್ ಅಥವಾ ಆರ್ಟಿಫಿಷಿಯಲ್ ರಿಸೋರ್ಸಸ್ ಅಂದರೆ ಅದನ್ನು ಈ ನ್ಯಾಚುರಲ್ ರಿಸೋರ್ಸ್ ಯೂಸ್ ಮಾಡಿ ನಾವು ಕ್ರಿಯೇಟ್ ಮಾಡ್ತೀವಿ. ಅದರಿಂದ ಅದಕ್ಕೇನು ಡೆಪ್ತ್ಗೆ ಹೋಗೋದು ಬೇಕಾಗಿಲ್ಲ. ಈಗ ಎರಡಿದೆ, ಯಾವ್ಯಾವುದು? ರಿನ್ಯೂವಬಲ್ ಇದೆ ಮತ್ತು ನಾನ್ ರಿನ್ಯೂವಬಲ್ ಇದೆ. ಏನದು ನೋಡೋಣ. ನೋಡಿ, ಇಲ್ಲಿ ನಾನು ಸಪ್ರೇಟ್ ಒಂದು ಡಿವೈಡ್ ಮಾಡಿ ಸ್ಕ್ರೀನ್ನ ಲೆಫ್ಟ್ ಸೈಡ್ಗೆ ರಿನ್ಯೂವಬಲ್, ರೈಟ್ ಸೈಡ್ಗೆ ನಾನ್ ರಿನ್ಯೂವಬಲ್ ಹಾಕಿದ್ದೀನಿ. ಯಾಕೆಂದರೆ ಕಂಪ್ಯಾರಿಸನ್ಗೂ ಈಸಿ ಆಗುತ್ತೆ. ಮತ್ತು ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಆ ರೀತಿ ಎಲ್ಲ ಕೇಳಿದಾಗ ಕೂಡ ಇದನ್ನೇ ಆ್ಯಸ್ ಇಟ್ ಈಸ್ ಬರೆದ್ರೂ ಕೂಡ ಮಾರ್ಕ್ಸ್ ಬರುತ್ತೆ. ನೋಡಿ, ರಿನ್ಯೂವಬಲಲ್ಲಿ ರಿಸೋರ್ಸಸ್ ವಿಚ್ ಗೆಟ್ ರಿಪ್ಲೆನಿಶ್ಡ್ ಆರ್ ಕಾಲ್ಡ್ ರಿನ್ಯೂವಬಲ್ ರಿಸೋರ್ಸಸ್. ಯಾವ ರಿಸೋರ್ಸ್ನ ರೀಪ್ಲೆನಿಶ್ ಆಗ್ತಾ ಇರುತ್ತೆ ಅಥವಾ ಮತ್ತೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ವಾಟರ್ ಯೂಸ್ ಮಾಡ್ತಾ ಇರ್ತೀರ, ಆದರೆ ಮತ್ತೆ ಅದೆಲ್ಲ ಹೋಗಿ ಎವಾಪ್ರೇಟ್ ಆಗಿ ಮಳೆ ಬಂದು ಮತ್ತೆ ವಾಟರ್ ಫಾರ್ಮ್ ಆಗ್ತಾ ಇರುತ್ತೆ. ಇಂಥದನ್ನು ರಿನ್ಯೂವಬಲ್ ರಿಸೋರ್ಸ್ ಅಂತ ಕರಿತೀವಿ. ಅಂದರೆ ರಿನ್ಯೂವಬಲ್ ಅಂದರೆ ಹೊಸದಾಗಿ ಸೃಷ್ಟಿಯಾಗುವಂಥದ್ದು, ಹಳೆಯದ್ರಿಂದ ರಿನ್ಯೂ ಆಗ್ತಾ ಇರುತ್ತೆ. ಆದರೆ ನಾನ್ ರಿನ್ಯೂವಬಲಲ್ಲಿ ಬಂದು ರಿಸೋರ್ಸಸ್ ವಿಚ್ ಗೆಟ್ ಡಿಪ್ಲೀಟೆಡ್ ಆ್ಯಸ್ ವಿ ಯೂಸ್ ದೆಮ್ ಆರ್ ಕಾಲ್ಡ್ ನಾನ್ ರಿನ್ಯೂವಬಲ್ ರಿಸೋರ್ಸಸ್. ಅಂದರೆ ಯಾವ ರಿಸೋರ್ಸಸ್ನ ನಾವು ಯೂಸ್ ಮಾಡ್ತಾ ಇದ್ದರೆ ಖಾಲಿ ಆಗ್ತಾ ಇರುತ್ತೋ ಹೊರತು ಹೊಸದಾಗಿ ಕ್ರಿಯೇಟ್ ಆಗ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್, ಭೂಮಿಯಲ್ಲಿರೋ ಪೆಟ್ರೋಲ್ನ ನಾವು ಅಲ್ಲಿಂದ ಭೂಮಿಯಿಂದ ತೆಗೆದು ಯೂಸ್ ಮಾಡ್ತಾ ಇದ್ವಿ ಅಂದರೆ ಅದು ಖಾಲಿ ಆಗ್ತಾ ಇರುತ್ತೆ, ರಿನ್ಯೂ ಆಗ್ತಾ ಇರಲ್ಲ. ಹೊಸದಾಗಿ ಪೆಟ್ರೋಲ್ ಹೋಗಿ ಜಾಯ್ನ್ ಆಗ್ತಾ ಇರಲ್ಲ ಭೂಮಿಯೊಳಗೆ, ಯಾಕಂದರೆ ಅದು ಕೋಟ್ಯಾಂತರ ವರ್ಷ ಬೇಕು. ಅದಕ್ಕೆ ಅದೆಲ್ಲ ಬಂದು ನಾನ್ ರಿನ್ಯೂವಬಲ್ ಆಗುತ್ತೆ. ರಿನ್ಯೂವಬಲ್ ರಿಸೋರ್ಸಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ನಾನ್ ಎಕ್ಸಾಸ್ಟಬಲ್ ರಿಸೋರ್ಸಸ್. ನೋಡಿ, ರಿನ್ಯೂವಬಲ್ ರಿಸೋರ್ಸ್ನ ನಾವು ನಾನ್ ಎಕ್ಸಾಸ್ಟಬಲ್ ರಿಸೋರ್ಸ್ ಅಂತ ಕೂಡ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇದು ಖಾಲಿ ಆಗಲ್ಲ. ಈಗ ವಾಟರು ನಿಮ್ಮ ಸಮುದ್ರದಲ್ಲಿ ಖಾಲಿ ಆಗಲ್ಲ, ಅಥವಾ ನಿಮಗೆ ಇನ್ನೊಂದೇನೋ ಗಾಳಿ ಖಾಲಿ ಆಗಲ್ಲ, ಆ ರೀತಿ. ಆದರೆ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಎಕ್ಸಾಸ್ಟಬಲ್ ರಿಸೋರ್ಸಸ್. ಅಂದರೆ ನಾನ್ ರಿನ್ಯೂವಬಲ್ ರಿಸೋರ್ಸ್ ಏನಿದೆ ಇದು ಎಕ್ಸಾಸ್ಟಬಲ್ ಅಂದರೆ ಖಾಲಿ ಆಗುವಂಥದ್ದು. ಎಕ್ಸಾಸ್ಟಬಲ್ ಅಂದರೆ ಖಾಲಿ ಆಗುವಂಥದ್ದು. ಇನ್ಎಕ್ಸಾಸ್ಟಬಲ್ ಅಂತ ಹೇಳಿದ್ರೆ ನಾನ್ ಎಕ್ಸಾಸ್ಟಬಲ್, ಇನ್ಎಕ್ಸಾಸ್ಟಬಲ್ ಅಂದರೆ ಖಾಲಿ ಆಗದೆ ಇರೋವಂಥದ್ದು. ಇಲ್ಲೇನಾಗುತ್ತೆ, ನಾನ್ ರಿನ್ಯೂವಬಲಲ್ಲಿ ಖಾಲಿ ಆಗಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಐರನ್ ಓರ್ ಇರುತ್ತೆ ಎಲ್ಲೋ ಒಂದು ಕಡೆ ಅಂದ್ಕೊಳ್ಳಿ, ಒಂದು ನೆಲದಲ್ಲಿ. ಅದನ್ನು ನಾವು ತೋಡಿ ಕಬ್ಬಿಣದ್ದು ಅದನ್ನು ನಾವು ತೆಗಿತಾ ಇದ್ವಿ ಅಂತ ಹೇಳಿದ್ರೆ ಫೈನಲಿ ಅಲ್ಲಿ ಏನೂ ಇರೋಲ್ಲ, ಮೈನೆಲ್ಲ ಖಾಲಿ ಆಗಿಬಿಡುತ್ತೆ, ಆ ರೀತಿ. ಈಗ ಎಕ್ಸಾಂಪಲ್ಸ್ ಬಂದು ರಿನ್ಯೂವಬಲಲ್ಲಿ ವಾಟರ್ ರಿನ್ಯೂವಬಲ್ಲ, ಮಳೆ ಮತ್ತೆ ಬರುತ್ತೆ, ಎವಾಪ್ರೇಟ್ ಆಗುತ್ತೆ ನಾವು ಯೂಸ್ ಆಗಿರೋ ವಾಟರು, ಆಮೇಲೆ ಮಳೆ ಥರ ಬರುತ್ತೆ, ಅದನ್ನೇ ನಾವು ಕನ್ಸ್ಯೂಮ್ ಮಾಡ್ತೀವಿ ಸೈಕಲ್ ಥರ. ಲ್ಯಾಂಡ್ ಕೂಡ ರಿನ್ಯೂವಬಲ್ ಆಗಿರುತ್ತೆ. ನೆಕ್ಸ್ಟ್ ಫಾರೆಸ್ಟ್ ಅಂದರೆ ಬೆಳೆ, ಮರಗಳನ್ನೆಲ್ಲ ಮತ್ತೆ ನಾವು ಹಾಕೋದು ಅದೆಲ್ಲ ಮಾಡ್ಬೋದು. ಗಾಳಿ ಇರ್ಬೋದು, ಸನ್ಲೈಟ್ ಇರ್ಬೋದು. ಸನ್ಲೈಟ್ ಏನು ಖಾಲಿ ಆಗುವಂಥದ್ದೇ ಏನಿರಲ್ಲ ಅದು, ಈ ರೀತಿ. ನಾನ್ ರಿನ್ಯೂವಬಲಲ್ಲಿ ಎಕ್ಸಾಂಪಲ್ಸ್ ಬಂದು ಐರನ್ ಇರ್ಬೋದು. ಐರನ್ ಓರ್, ಗೋಲ್ಡ್, ಕಾಪರ್, ಪೆಟ್ರೋಲು ಇವೆಲ್ಲ ಕೂಡ ಭೂಮಿಯಲ್ಲಿ ಸಿಗುವಂಥವು. ಇವೆಲ್ಲ ಕೂಡ ನಾನ್ ರಿನ್ಯೂವಬಲ್, ಖಾಲಿ ಆಗುವಂಥವು. ಇಲ್ಲಿವರೆಗೂ ನೀವು ರಿನ್ಯೂವಬಲ್ ಮತ್ತು ನಾನ್ ರಿನ್ಯೂವಬಲ್ ಇವೆರಡು ಏನಿದು ನ್ಯಾಚುರಲ್ ರಿಸೋರ್ಸಸ್ನ ಎರಡು ಗ್ರೂಪಿಂಗ್ಸ್, ಅದ್ರ ಬಗ್ಗೆ ನೀವು ನೋಡಿದ್ರಿ. ನೆಕ್ಸ್ಟ್ ಬಂದು ಬಯೋಟಿಕ್ ಮತ್ತು ಎಬಯೋಟಿಕ್ ಅಂತ ಬರುತ್ತೆ. ಇದು ಕೂಡ ನ್ಯಾಚುರಲ್ ರಿಸೋರ್ಸಸ್ನ ಎರಡು ಟೈಪ್ಸ್. ಆದರೆ ನೀವು ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ರಿನ್ಯೂವಬಲಲ್ಲಿರೋಂಥವು ಕೆಲವು ಬಯೋಟಿಕ್ಕು ಇರುತ್ತೆ, ಎಬಯೋಟಿಕ್ಕು ಇರುತ್ತೆ. ನಾನ್ ರಿನ್ಯೂವಬಲ್ ಇರೋಂಥದ್ರಲ್ಲಿ ಕೆಲವು ಬಯೋಟಿಕ್ಕು ಎಬಯೋಟಿಕ್ ಇರುತ್ತೆ. ಅದೇ ಟೆನ್ಷನ್ ತೊಗೊಳ್ಬೇಡಿ, ಅದೇ ಸಪ್ರೇಟ್ ಕಂಪ್ಯಾರಿಸನ್, ಇದೇ ಸಪ್ರೇಟ್, ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಬಯೋಟಿಕ್ ಅಂತ ಹೇಳಿದ್ರೆ ರಿಸೋರ್ಸಸ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಬಯೋಟಿಕ್ ರಿಸೋರ್ಸಸ್. ಇವಾಗ ಬಯೋ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಬಯಾಲಜಿ ಅದಕ್ಕೆ ರಿಲೇಟೆಡ್ ಅಂದರೆ ಏನು, ಲಿವಿಂಗ್ ಥಿಂಗ್ಸ್ಗೆ ರಿಲೇಟ್ ಆಗಿರೋಂಥ ವರ್ಡ್ ಅದು. ಅಂದರೆ ಯಾವ ರಿಸೋರ್ಸಸ್ನ ನಾವು ಬಯೋಟಿಕ್ ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ತೊಗೊಳ್ತೀವಿ ಅದನ್ನು ನಾವು ಬಯೋಟಿಕ್ ರಿಸೋರ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವ್ದಾದ್ರು ಈ ರೇಷ್ಮೆ ಇರ್ಬೋದು. ಆ ರೇಷ್ಮೆ ಎಲ್ಲಿಂದ ಬರುತ್ತೆ ನಮಗೆ? ನಾವು ಒಂದು ರೇಷ್ಮೆ ಹುಳ ಸಾಕ್ತೀವಿ, ಅದರಿಂದ ಒಂದು ದಾರ ಥರ ತೆಗೆದುಬಿಟ್ಟು ಬಟ್ಟೆ ರೆಡಿ ಮಾಡ್ತೀವಿ ಅದರಿಂದ. ಅದೇ ರೀತಿ ನೀವು ಹಾಲು ಎಲ್ಲಿಂದ ಬರುತ್ತೆ ರಿಸೋರ್ಸ್? ಅದು ಬಯೋಟಿಕ್, ಅದು ಲಿವಿಂಗ್ ಆರ್ಗ್ಯಾನಿಸಮಿಂದ ಬರುತ್ತೆ, ಆ ಥರ. ನೆಕ್ಸ್ಟು ಕೋಲ್ ಕೂಡ ಹೌದು. ಕೋಲ್ ಅಂದರೆ ಇದ್ದಿಲು ಅಂತ ಇದೆಯಲ್ಲ, ಅದು ಗಿಡ ಮರಗಳಿಂದ ಬರೋವಂಥದ್ದು. ನೆಕ್ಸ್ಟ್ ಲೆದರ್, ಚರ್ಮ, ಅದು. ನೆಕ್ಸ್ಟ್ ಬಂದು ಬಯೋಟಿಕ್ ಕೂಡ ರಿಸೋರ್ಸಸ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ನಾನ್ ಲಿವಿಂಗ್ ಥಿಂಗ್ಸ್. ಅಂದರೆ ಬಯೋಟಿಕ್ ಅಂದರೆ ನಾನ್ ಲಿವಿಂಗ್ ರಿಲೇಟೆಡ್. ಎಲ್ಲಿ ನಾನ್ ಲಿವಿಂಗ್ ಥಿಂಗ್ಸಿಂದ ನಾವು ರಿಸೋರ್ಸ್ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್ ವಾಟರ್ ಬಂದು ನಾನ್ ಲಿವಿಂಗ್ ಥಿಂಗ್ಸ್. ನೆಕ್ಸ್ಟ್ ಸಾಯಿಲ್ ಬಂದು ನಾನ್ ಲಿವಿಂಗ್ ಥಿಂಗ್ಸ್. ಮಿನರಲ್ಸ್ ಬಂದು ಐರನ್, ಕಾಪರ್ ಇವೆಲ್ಲ ಕೂಡ ನಾನ್ ಲಿವಿಂಗ್ ಥಿಂಗ್ಸ್. ಇದರಿಂದ ರಿಸೋರ್ಸ್ ತೊಗೊಂಡ್ರೆ ಅದನ್ನು ಎಬಯೋಟಿಕ್ ಅಂತ ಕರಿತೀವಿ. ಈಗ ಡಿಫ್ರೆನ್ಸ್ ಗೊತ್ತಿರ್ಬೋದು. ನ್ಯಾಚುರಲ್ ರಿಸೋರ್ಸಲ್ಲಿ ಕೂಡ ಇವಾಗ ನೋಡಿ, ಕೋಲು, ಲೆದರು ಇವೆಲ್ಲ ಕೂಡ ನ್ಯಾಚುರಲ್ ರಿಸೋರ್ಸಸ್ಸೇ ಬರುತ್ತೆ. ಇವೆಲ್ಲ ಕೂಡ ನ್ಯಾಚುರಲ್ ರಿಸೋರ್ಸಸ್ಸೇ ಬರುತ್ತೆ. ಇದರಲ್ಲಿ ನಾವು ಪ್ರೀವಿಯಸ್ಲಿ ಡಿಫ್ರೆನ್ಷಿಯೇಟ್ ಮಾಡಿರೋಂಥ
ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ ಎರಡೂ ಮಿಕ್ಸ್ ಆಗುತ್ತೆ ಇದರಲ್ಲಿ, ಯಾಕಂದರೆ ಅದೇ ಸಪ್ರೇಟ್ ಇದೇ ಸಪ್ರೇಟ್, ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಬಯೋಟಿಕ್ ಅಂದರೆ ಏನು, ಆ್ಯಬಯೋಟಿಕ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಯಿತು. ಈಗ ನೆಕ್ಸ್ಟ್ ಬಂದು ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಸ್ಕೇರ್ಸಿಟಿ ಅಂದರೆ ಏನು, ಸ್ಕೇರ್ಸ್ ಅಂದರೆ ಏನು, ಇದನ್ನು ನಾನು ಆಲ್ರೆಡಿ ಇಂಟ್ರಡಕ್ಷನಲ್ಲಿ ನಿಮ್ಗೆ ಹೇಳಿದ್ದೆ. ಈಗ ಅದ್ರ ಬಗ್ಗೆ ನಾವು ನೋಡೋಣ. ನೋಡಿ ಏನು, ವಿ ನೀಡ್ ಥಿಂಗ್ಸ್ ಲೈಕ್ ಫುಡ್, ಕ್ಲೋತ್ಸ್ ಎಕ್ಸೆಟ್ರಾ. ನೋಡಿ ನಮ್ಗೆ ಎಷ್ಟೊಂದು ಫುಡ್ ಬೇಕಾಗುತ್ತೆ, ಕ್ಲೋತ್ಸ್ ಬೇಕಾಗುತ್ತೆ, ಇನ್ನೊಂದು ಬೇಕಾಗುತ್ತೆ, ಎಷ್ಟೊಂದು ನೀಡ್ಸ್ ಇರುತ್ತೆ ನಮಗೆ ಹ್ಯೂಮನ್ಸ್ ಅಂತ ಹೇಳಿದ್ರೆ ಅಲ್ವಾ. ಅದೇ ರೀತಿ ದೀಸ್ ಕಮ್ಸ್ ಫ್ರಮ್ ನ್ಯಾಚುರಲ್ ರಿಸೋರ್ಸಸ್. ಈ ಫುಡ್, ಕ್ಲೋತ್ಸ್, ಶೆಲ್ಟರ್, ಮತ್ತೊಂದು ಇದೆಲ್ಲ ಎಲ್ಲಿಂದ ಬರುತ್ತೆ ನಮಗೆ? ನ್ಯಾಚುರಲ್ ರಿಸೋರ್ಸಸ್ಸಿಂದ. ನಾವು ಊಟ ಮಾಡಬೇಕಾ, ಬಟ್ಟೆ ಹಾಕ್ಕೊಳ್ಬೇಕಾ, ಅಥವಾ ಮನೇಲಿ ಇರಬೇಕಾ, ಅಥವಾ ಇನ್ನೊಂದೇನೋ ಮೊಬೈಲ್ ತೊಗೊಳ್ಬೇಕಾ, ಇನ್ನೊಂದು ಯಾವುದೋ ಟೇಬಲ್ ತೊಗೊಳ್ಬೇಕಾ, ಇನ್ನೊಂದೇನೋ ತೊಗೊಳ್ಬೇಕಾ, ಇದೆಲ್ಲ ಕೂಡ ನ್ಯಾಚುರಲ್ ರಿಸೋರ್ಸಿಂದ ನಾವು ತೊಗೊಂಡಿರ್ತೀವಿ. ಗ್ರೋಯಿಂಗ್ ಪಾಪ್ಯುಲೇಷನ್ ಆ್ಯಂಡ್ ಅರ್ಬನೈಸೇಷನ್ ಹ್ಯಾಸ್ ಕ್ರಿಯೇಟೆಡ್ ಡಿಮ್ಯಾಂಡ್ ಫಾರ್ ರಿಸೋರ್ಸಸ್. ನೋಡಿ ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿದೆ, ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ. ನೋಡಿ ಈಗ 135 ಕೋಟಿ ಜನ ಇದ್ದಾರೆ ಇಡೀ ಟೋಟಲ್ ಇಂಡಿಯಾದಲ್ಲಿ. ಈ ರೀತಿ ಜಾಸ್ತಿ ಆಗಿದೆ. ಮೊದಲು ಅಷ್ಟಿರಲಿಲ್ಲ, ಮೊದಲೆಲ್ಲ 100 crore ಇದ್ದರು, ಅದಕ್ಕೂ ಮೊದಲು 80 crore ಇದ್ದರು. ಈ ರೀತಿ ಈ ಥರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಅವ್ರಿಗೆ ಊಟನೂ ಜಾಸ್ತಿ ಬೇಕಾಗುತ್ತೆ, ಬಟ್ಟೆನೂ ಜಾಸ್ತಿ ಬೇಕು, ಅಥವಾ ಬೇರೆ ಥಿಂಗ್ಸ್, ಕಂಪ್ಯೂಟರ್ಸ್ ಇರ್ಬೋದು, ಮೊಬೈಲ್ಸ್ ಇರ್ಬೋದು, ಗ್ಲಾಸ್ ಇರ್ಬೋದು, ಬೇರೆ ಥಿಂಗ್ಸ್ ಎಲ್ಲ ಕೂಡ ಜಾಸ್ತಿ ಬೇಕಾಗುತ್ತೆ. ಅದು ಮತ್ತು ಅರ್ಬನೈಸೇಷನಿಂದ, ಅಂದರೆ ಸಿಟಿ ಆಗ್ತಾ ಏನಾಗುತ್ತೆ, ಹಳ್ಳಿಗಳೆಲ್ಲ ಸಿಟಿಯಾಗಿ ಕನ್ವರ್ಟ್ ಆಗುತ್ತೆ, ಅದು ಅರ್ಬನೈಸೇಷನ್ ಅಂತ. ಅಲ್ಲಿ ಎಷ್ಟೊಂದು ಜನ ಅಗ್ರಿಕಲ್ಚರ್ ಬಿಟ್ಬಿಡ್ತಾರೆ, ಅವ್ರು ಸಿಟಿಗಳಲ್ಲಿ ಜೀವನ ಮಾಡೋದ್ರಿಂದ ಅವ್ರಿಗೆ ಊಟ ಕೂಡ ಇನ್ನೊಬ್ರು ಪ್ರೊಡ್ಯೂಸ್ ಮಾಡಬೇಕು. ಇದೆಲ್ಲದರಿಂದ ಏನಾಯಿತು, ಈ ರಿಸೋರ್ಸಸ್ಗೆ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗಿದೆ. ಅಂದರೆ ಫಸ್ಟ್ 100 ಜನಕ್ಕೆ ಫುಡ್ ಏನು ರೆಡಿ ಮಾಡ್ತಾಯಿದ್ರು, ಅದನ್ನ ಇವಾಗ 120 ಜನಕ್ಕೆ ರೆಡಿ ಮಾಡಬೇಕಾಗುತ್ತೆ. ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಮೊದಲು 100 ಕೋಟಿ ಜನ ಊಟ ಮಾಡ್ತಾಯಿದ್ರು, ಈಗ 135 ಕೋಟಿ ಜನ ಊಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅರ್ಬನೈಸೇಷನ್ ಕೂಡ ಆಗಿದ್ದರಿಂದ ಆ 100 ಕೋಟಿ ಜನದಲ್ಲಿ ಹಳೆ ಕಾಲದಲ್ಲಿ 20 ಕೋಟಿ ಜನ ಅಗ್ರಿಕಲ್ಚರಲ್ಲಿದ್ದರು, ಈಗ 135 ಕೋಟಿಗೆ ಬರೀ 25 ಕೋಟಿ ಜನ ಇದ್ದಾರೆ. ಅಂದರೆ ಅಲ್ಲೂ ಕೂಡ ಕಮ್ಮಿ ಆಗ್ತಾ ಇದ್ದಾರೆ ಬೆಳೆ ಬೆಳೆಯುವಂಥವ್ರು. ಇದರಿಂದ ರಿಸೋರ್ಸ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಡಿಮ್ಯಾಂಡ್ ರಿಸೋರ್ಸಸ್ ಆರ್ ಸ್ಕೇರ್ಸ್. ಈ ರೀತಿ ಡಿಮ್ಯಾಂಡ್ ತುಂಬ ಜಾಸ್ತಿ ಆಗಿದ್ದರಿಂದ ಏನಾಗುತ್ತೆ, ಈ ರಿಸೋರ್ಸ್ಗೆ ಇರೋಂಥ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಸ್ಕೇರ್ಸಿಟಿ ಅನ್ನೋದು ಕ್ರಿಯೇಟ್ ಆಗಿದೆ. ಅಂದರೆ ಈಗ 100 ಜನಕ್ಕೆ ಊಟ ಬೇಕು ಅಂದ್ಕೊಳ್ಳಿ, ಇಲ್ಲ 100 ಜನಕ್ಕೆ ಪೆನ್ ಬೇಕು ಅಂದ್ಕೊಳ್ಳಿ, ಆದರೆ 90 ಪೆನ್ ಇದೆ, ಅಂದರೆ 10 ಜನಕ್ಕೆ ಪೆನ್ ಸಿಗಲ್ಲ. ಅವಾಗ ಏನಾಗುತ್ತೆ, ಜಾಸ್ತಿ ರೇಟ್ ಕೊಟ್ಟು ತೊಗೊಳೋದಕ್ಕೆ ಎಲ್ಲ ರೆಡಿ ಆಗ್ತಾರೆ. ಈ ರೀತಿ